ಮೇಡಮ್, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಆಗಸ್ಟ್ 31 ಎಲೆಕ್ಷನ್ ಮಾಡಬೇಕು ಅಂತೇಳಿ, ನಿಮ್ಮ ಒಪಿನಿಯನ್ ಏನು? ಹೌದು, ಬೇಗ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಲೋಕಲಲ್ಲಿ ಏನೇ ಸಮಸ್ಯೆಗಳಾಗ್ತಾಯಿದ್ರು ಅದು ಸ್ವಲ್ಪ ಕೇರ್ ಟೇಕರ್ ಇರಬೇಕು. ಇಲ್ಲಿ ನಮ್ಮ ಜನಗಳ ಪ್ರಾಬ್ಲಮ್ಮು, ಕಸ BBMP ಅವರು ಕಸ ಇದು ಮಾಡೋದ್ರಿಂದ ಹಿಡಿದು ಮತ್ತು ರೋಡ್ಗಳು ಗುಂಡಿ ಎಲ್ಲ ಆಗಿರುತ್ತೆ. ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಸೊ ಪ್ಯಾಚ್ ಹಾಕಬೇಕು, ಅದೆಲ್ಲ ಪ್ರತಿಯೊಂದು ನೋಡಬೇಕು. ಸೊ ಹಂಗಾಗಿ ಲೋಕಲ್ ಲೀಡರ್ಸ್ ಬೇಕೇ ಬೇಕು. ಮಾಡೋದು ಒಳ್ಳೇದು, ಯಾಕಂದರೆ ಕೆಲಸಗಳೆಲ್ಲ ಅಭಿವೃದ್ಧಿ ಆಗುತ್ತೆ. ಇಲ್ಲಾಂದರೆ ಕುಂಠಿತ ಆಗುತ್ತೆ, ಏನು ಕೆಲಸ ಆಗಲ್ಲ, ಅದು ಇದ್ದಂಗೆ ಇರುತ್ತೆ. ಮಾಡಿದ್ರೆ ಅದು ಫಲ ಸಿಗುತ್ತೆ. ಬಟ್ ಈಗ ಗೌರ್ಮೆಂಟಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಸರ್. ಯಾಕೆಂತಂದರೆ ಈಗ 6 ವರ್ಷದಿಂದ ಎಲೆಕ್ಷನ್ನೇ ಮಾಡಿಲ್ಲ, ಏನಾದ್ರು ಒಂದು ಕಾರಣ ಹೇಳಿ ಮುಂದೂಡುವಂಥ ಕೆಲಸ ಮಾಡ್ತಿದೆ. ಏನು ಹೇಳ್ತೀರಿ? ತಪ್ಪು, ಯಾಕಂದರೆ ಈ ಥರ ಆದರೆ ಹೊಸ ಹೊಸ ಜನ ಬರ್ತಾರೆ, ಅವರು ಹೊಸ ಹೊಸ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ, ಕೆಲಸಗಳಾಗುತ್ತೆ. ಇಲ್ಲಾಂದರೆ ಅಲ್ಲೆಲ್ಲ ಹಂಗೆ ಬಿತ್ಕೊಂಡಿರುತ್ತೆ, ಯಾರು ಏನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗಲ್ಲ. ಎಲೆಕ್ಷನ್ ಬೇಕು ಬೇಕು. ಎಲೆಕ್ಷನ್ ನಡೆದ್ರೆ ಒಳ್ಳೆಯದೇ, ಜನಕ್ಕೆ ಒಳ್ಳೇದಾಗಬೇಕು. ಈಗ ಯಾವ ಕೆಲಸ ಹೋದ್ರೂ ಅವ್ರು ನಮ್ಗೆ ರೈಟ್ಸ್ ಇಲ್ಲ, ಹಕ್ಕು ಇಲ್ಲ ಅಂತಾರೆ. ಈಗ ಎಲೆಕ್ಷನ್ ಆದಮೇಲೆ ಯಾರು ಗೆದ್ದಾರೋ, ಆ ಪಕ್ಷ ಈ ಪಕ್ಷ ಅಂತದಲ್ಲ, ಯಾರು ಗೆದ್ದಾರೋ ಜನಕ್ಕೆ ಒಳ್ಳೇದಾಗಲಿ, ಒಳ್ಳೇದು ಮಾಡಬೇಕು. ಈಗ ಏನು ಸಮಸ್ಯೆ ಆಗ್ತಿತ್ತು? ಕಾರ್ಪೊರೇಟರ್ಗಳು ಇಲ್ದಿತ್ತಿರೋದ್ರಿಂದ ಏನು ಸಮಸ್ಯೆ ಆಗ್ತಿತ್ತು? ಎಲ್ಲ ಸಮಸ್ಯೆ, ನೀರಿಗೆ ಸಮಸ್ಯೆ, ರೋಡ್ ಸಮಸ್ಯೆ, ಸ್ಯಾನಿಟರಿ ಪೈಪ್ಗಳ ಸಮಸ್ಯೆ, ಮನೆ ಮೇಲೆ ಸೋರ್ತಾ ಇದೆ. ಇದು ಸ್ಲಮ್ ಬೋರ್ಡ್ ಅವರು ಯಾವ ಕೇರು ಮಾಡ್ತಾಯಿಲ್ಲ. ಈ ಒಂದು ಕೌನ್ಸಿಲರ್ ಇದ್ದರೆ, ಒಂದು ಕಾರ್ಪೊರೇಟರ್ ಇದ್ದರೆ ನಾವು ಹೋಗಿ ಅವ್ರ ಹತ್ರ ಏನಾದರೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಬೋದು, ಅವ್ರು ಮಾಡ್ತಾರೆ. ಮಾಡಿದ್ರೆ ಒಳ್ಳೇದು ತಾನೆ ಸರ್. ಹೌದು. ಯಾವ ಕಾರಣಕ್ಕೋಸ್ಕರ ಬೇಕು ಅಂತ ಅಂತೀರಾ ನೀವು? ಕಾರಣಕ್ಕಂದರೆ ಈ ಥರ ಅದ್ದೂರಿ ಆಗಿದೆ, ಗ್ರಾಮ ಅಂತ ಈ ಥರ ಆಗಿದೆ, ಒಂದು ಒಳ್ಳೇದಾಗೋಕ್ಕೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ವಾತಾವರಣ ಸರಿಗಿಲ್ಲ, ಅದಕ್ಕಂತ ಒಂದು ಅಧಿಕಾರಿಗಳು ಯಾರಾದರೂ ಇದ್ದರೆ ಭಾರಿ ಒಳ್ಳೇದಾಗ್ಬೋದು ಅಂತ ನಮ್ಮ ಉದ್ದೇಶ. ಸರ್, ಇಲ್ಲಿ ತುಂಬಾ ಪ್ರಾಬ್ಲಮ್ಗಳಿದ್ದಾವೆ. ಆ ಪ್ರಾಬ್ಲಮ್ಗಳೆಲ್ಲ ಇದು ಮಾಡಬೇಕು ಅಂತ ನಾವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅಲ್ಲಿ ಕಾರ್ಪೊರೇಟ್ರ್ ಇದ್ದರೆ ನಾವೇನಾದ್ರು ಒಂದು ಹೋಗ್ಬಿಟ್ಟು ನಾವೇನಾದ್ರು ಒಂದು ನಮ್ಮ ಸಮಸ್ಯೆಗಳನ್ನ ನಾವು ಹೇಳ್ಕೊಬೋದು. ಅದರಿಂದ ನಾವು ಹೇಳೋದೇನು ಅಂತಂದರೆ, ಮಾಡಿ ಎಲೆಕ್ಷನ್ ಮಾಡೋದ್ರಿಂದ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾವು ಸಮಸ್ಯೆನ ನಾವು ನಿಮ್ಮ ಹತ್ರ ಬರೋದಕ್ಕಿಂತ ನಾವು ಇಲ್ಲೇ ಕೆಳಗನೆ ಲೆವೆಲಲ್ಲೇ ನಾವು ಪೂರೈಕೆ ಮಾಡ್ಕೋಬೋದು ಅಂತ ಇದರಿಂದ ನಾವು ಅದನ್ನು ಹೇಳ್ಬೋದು. ನಾವು ಎಲೆಕ್ಷನ್ ಬೇಕು ಅಂತ ಅಂತೀರಾ ಅಂತ ಹೇಳ್ತೀವಿ ಅಷ್ಟೇ. ಸರ್, ಎಲೆಕ್ಷನ್ ಮಾಡಬೇಕು. ಯಾಕಂದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ರೋಡ್ ಸರಿ ಇಲ್ಲ, ಹಳ್ಳಾಗಿದೆ, ಇದೆಲ್ಲ ಆಗಿದೆ. ನಾವು ಹೋಗ್ಬಿಟ್ಟು ML ಹತ್ರ ಮಾತಾಡೋಕ್ಕಾಗಲ್ಲ, ಅವ್ರು ಎಲ್ಲಿರ್ತಾರೆ ಏನಂತ ಗೊತ್ತಾಗೋದಿಲ್ಲ ನಮಗೆ. ಇವರು ಕಾರ್ಪೊರೇಟ್ರ್ ಆದರೆ ಅವರೇ ಒಂದು ಫೋನ್ ಮಾಡಿಬಿಟ್ಟು ಏನೋ ಪ್ರಾಬ್ಲಮ್ ಎಲ್ಲ ಏನೋ ಸಾಲ್ವ್ ಮಾಡ್ಬೋದು. ಎಲೆಕ್ಷನ್ ಆಗಲೇಬೇಕು. ಯಾಕಂದರೆ ಎಲೆಕ್ಷನ್ ಮುಂದೂಡು ಮಾಡಿ 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 6 ವರ್ಷದಿಂದ ಸುಮ್ಮನೆ ಇದ್ದಾರೆ. ಅದು ಯಾಕೆಂತ ಗೊತ್ತಿಲ್ಲ, ಅದು ಮಾಡಲೇಬೇಕು ಎಲೆಕ್ಷನ್ ಬೇಕು ಅನಿಸುತ್ತೆ. ಯಾವ ಕಾರಣಕ್ಕೋಸ್ಕರ ಬೇಕು ಅನಿಸುತ್ತೆ? ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಹೇಳ್ಕೊಳ್ಳೋಕ್ಕೆ ಹತ್ರ ಇರೋರಿಗೆ ನಾವು ಹೇಳ್ಕೊಬೋದು, ML ಹತ್ರವರೆಗೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಬೇಕು, ಕಾರ್ಪೊರೇಷನ್. ಈಗ 6 ವರ್ಷ ಆಗಿದೆ, ಕಾರ್ಪೊರೇಟರ್ಗಳೇ ಇರಲಿಲ್ಲ, ಏನು ಸಮಸ್ಯೆ ಆಗ್ತಿತ್ತು? ಮಾಮೂಲಿ ರೋಡೆಲ್ಲ ಹಳ್ಳ ಬೀಳುತ್ತೆ, ಆಮೇಲೆ ಏನಾದ್ರು ತೊಂದರೆ ಇರುತ್ತೆ. ಏನಾರು ಸ್ಯಾನಿಟ್ರಿ ಪ್ರಾಬ್ಲಮ್ ಆದರೆ ಇಲ್ಲಾಂದರೆ ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ? ನಾವು ಅವ್ರ ಹತ್ರನೇ ಹೇಳಬೇಕು. ನಮಗೆ ಎಲ್ಲ ಅನುಕೂಲ ಆಗಬೇಕು ಸರ್. ಅನುಕೂಲ ಆಗಲಿಲ್ಲ ಅಂದರೆ ಬೇಡ ಅಂತ ಎಲ್ಲ ಜನಗಳು ಹೇಳ್ತಾರೆ ಅಂತ. ನಿಮ್ಮ ಪ್ರಕಾರ ಕಾರ್ಪೊರೇಟರ್ಗಳು ಬೇಕು ಅನ್ಸುತ್ತಾ, ಬೇಡ ಅನ್ಸುತ್ತಾ? ಬೇಡ, ಎಲ್ಲ ರೆಡಿ ಮಾಡಿದ್ರೆ ಬೇಕು ಅನಿಸ್ತೈತೆ. ರೆಡಿ ಮಾಡಲಿಲ್ಲ ಅಂದರೆ ಎಂಥವ್ರಾದರೂ ಬೈತಾರೆ, ಬೇಜಾರು ಮಾಡ್ಕೋತಾರೆ, ಬೇಡ ಅಂತಾರೆ. ಈಗ 6 ವರ್ಷ ಆಗಿದೆ, ಏನು ಸಮಸ್ಯೆ ಆಗ್ತಿತ್ತು ನಿಮಗೆ? ಸಮಸ್ಯೆ ಎಲ್ಲ ಇದ್ದೇ ಆಗುತ್ತೆ, ಸಮಸ್ಯೆ ಐತೆ. ಎಲೆಕ್ಷನ್ ಮಾಡಿದರೆ ಒಳ್ಳೆಯದು. ಎಲೆಕ್ಷನ್ ಮಾಡಿದರೆ ನಮ್ದು ಏನೇ ಕಷ್ಟ ಸುಖ ಇದ್ದರೆ ಹೇಳ್ಕೊಬೋದು. ಎಲೆಕ್ಷನ್ನೇ ಇಲ್ಲ ಅಂತ ಅಂದರೆ ನಾವು ಯಾವ ಲೀಡ್ರು ಹತ್ರ ಹೋಗಿ ಮಾತಾಡೋಕ್ಕಾಗುತ್ತೆ? ಎಲೆಕ್ಷನ್ ಆದರೆ ಭಾಳ ಒಳ್ಳೆಯದಾಗುತ್ತೆ, ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ. ಈ ಕಸ ಕಡ್ಡಿ ಎಲ್ಲನೂ ತೊಗೊಂಡೋಗಿ ನಾವು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ. ಇಲ್ಲಿ ಸ್ಥಳೀಕರು ಇದ್ದರೆ ನಾವು ಅವ್ರಿಗೆ ಹೇಳ್ಬೋದು. ನಾವು ಏನೇ ನಮ್ಮ ಪ್ರಾಬ್ಲಮ್ ಇದ್ದರೂ ಹೇಳ್ಕೊಬೋದು. ಭಾಳ ಒಳ್ಳೆಯದಾಗುತ್ತೆ. ಎಲೆಕ್ಷನ್ ಆದರೂ ಒಳ್ಳೆಯದೇ.